ಎಲ್ರಿಗೂ ನಮಸ್ತೆ. ನಾನಿವತ್ತು ಮಾಡ್ಲಿಕ್ಕೆ ಹೊರಟಿರುವಂಥದ್ದು ನನ್ನ ನೆಚ್ಚಿನ ಜ್ಯೂಸ್, ಬಾಳೆಹಣ್ಣಿನ ರಸಾಯನ. ಅಷ್ಟು ದೊಡ್ಡ ಸಂಗತಿ ಏನಿಲ್ಲ ಬಾಳೆಹಣ್ಣಿನ ರಸಾಯನ ಮಾಡಲಿಕ್ಕೆ, ನಿಮ್ಮೆಲ್ಲರಿಗೂ ಗೊತ್ತುಂಟು. ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಬಾಳೆಹಣ್ಣು, ಸ್ವಲ್ಪ ಗೋಡಂಬಿ, ಮತ್ತು ಒಂದು ಗ್ಲಾಸ್ ಹಾಲು, ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಅದನ್ನೆಲ್ಲ ಹಾಕಿ. ಮತ್ತು ನಾನು ಒಂದು ಸ್ಪೆಷಲ್ ಐಟಮ್ ಇಟ್ಟಿದ್ದೇನೆ, ಏನಂತ ಹೇಳಿದರೆ ದಾಳಿಂಬೆ. ಎಲ್ಲ ಆದ್ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ದಾಳಿಂಬೆ ಹಾಕುವ, ಹೇಗಾಗ್ತದೆ ನೋಡುವ ಅಂತ. ಇಷ್ಟೊತ್ತು ಟ್ರೈ ಮಾಡಲಿಲ್ಲ ನಾನು ದಾಳಿಂಬೆ ಹಾಕಿ, ಇವತ್ತು ಹಾಕಿ ನೋಡುವ ಹೇಗಾಗ್ತದೆ ಅಂತ ಇಟ್ಟಿದ್ದೇನೆ. ನೋಡುವ ಬನ್ನಿ. ನಾನೊಂದು ಬಾಳೆಹಣ್ಣು ತಗೊಳ್ತೇನೆ. ಈಗ ಕಟ್ ಮಾಡಿದ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ, ಆಯ್ತಾ. ಸ್ವಲ್ಪ ಅದನ್ನು ಗ್ರೈಂಡ್ ಮಾಡುವ. ಒಟ್ಟಿಗೆ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ತೇನೆ. 1 ಚಮಚ ಸಕ್ಕರೆಯನ್ನು ಹಾಕ್ತೇನೆ, ಸ್ವಲ್ಪ ಜಾಸ್ತಿ ಹಾಕುವ. ಈಗ ನಾವು 1 ಗ್ಲಾಸ್ ಹಾಲನ್ನು ಹಾಕುವ. ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಮಿಕ್ಸಿಯನ್ನು ಚಾಲು ಮಾಡ್ತೇನೆ. ನಾನೀಗ ಅದನ್ನು ಗ್ಲಾಸಿಗೆ ಹಾಕ್ತೇನೆ. 1 ಗ್ಲಾಸ್ ಆಯ್ತಾ ಅಂತ ನನಗೆ ಸಾಕು, ಜಾಸ್ತಿ ಆಯ್ತಾ ಅಂತ. ಅದಕ್ಕೀಗ ನಾನು ಸ್ವಲ್ಪ ದಾಳಿಂಬೆ ಮತ್ತು ಸ್ವಲ್ಪ ಗೇರು ಬೀಜನ ಹಾಕ್ತೇನೆ, ಒಳ್ಳೆದಾಗ್ತದೆ. ಈಗ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ. ನಾನು ಕುಡಿತೇನೆ, ಆಯ್ತಾ. ಟೇಸ್ಟ್ ಮಾಡ್ತೇನೆ. ಈಗ ನಾನು ಮಾಡಿದ ರಸ ನಾನು ಕುಡಿದು ಟೇಸ್ಟ್ ಹೇಗುಂಟಂತ ನೋಡ್ತೇನೆ. ತುಂಬಾ ಚೆನ್ನಾಗಿರ್ತದೆ, ಯಾಕಂತ ಹೇಳಿದ್ರೆ ನಾನು ಮಾಡಿದಲ್ವಾ, ಚೆನ್ನಾಗಿರ್ತದೆ. ಆಹಾ, ತುಂಬ ಒಳ್ಳೆದುಂಟು. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ಕುಡಿದು ನೋಡಿ, ಆಯ್ತಾ. ಏನಾದರೂ ಇದರಲ್ಲಿ ನಾನು ಮಿಕ್ಸ್ ಮಾಡಿದಿದ್ರೆ ಕಮೆಂಟ್ಸ್ ಅಲ್ಲಿ ಬರೀರಿ. ಮೊದಲು ಕೋಳಿ ಸಾರು ಅದು ಇದೆಲ್ಲ ಮಾಡುವಾಗ ಹೇಳ್ತಿದ್ರಲ್ಲ, ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ. ಇವತ್ತು ಸಹ ಬರೆದು ಕಳಿಸಿ ಎಂತ ಮಿಸ್ ಆಗಿದೆ ಅಂತ. ನನಗೆ ಚೆನ್ನಾಗಿದೆ, ಎಂತ ಸಹ ಮಿಸ್ ಆಗಲಿಲ್ಲ, ನಮ್ದಾಗಿದೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.